ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಆಫೀಸಿಯಲ್. ನಾನು ಚೇತನ್ ಸಿ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ದ್ವಿತೀಯ ಪಿ ಯು ಸಿ ಪ್ರಥಮ ಕಿರು ಪರೀಕ್ಷೆ ಅಂದರೆ ಫಸ್ಟ್ ಯೂನಿಟ್ ಟೆಸ್ಟ್ನ ಅರ್ಥಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನನ್ನು ಕೇಳಿದರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಎಕ್ಸಾಮಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಸ್ಟೂಡೆಂಟ್ ಕೊನೆಯವರಿಗೆ ನೋಡಿ ತುಂಬಾ ಇಂಪಾರ್ಟೆಂಟು. ಮತ್ತು ಇಲ್ಲಿ ಕೆಲವೊಂದು ಕ್ವಶನ್ ಕೂಡ ಇಲ್ಲಿ ಕ್ವಶನ್ ಆಗಿರ್ಬೋದು, ಮತ್ತು ಪ್ರಾಬ್ಲಮ್ಸ್ ಆಗಿರ್ಬೋದು, ಅದು ಲೆಕ್ಕಗಳಾಗಿರ್ಬೋದು ರಿಪೀಟ್ ಆಗ್ತವೆ. ಸ್ಟೂಡೆಂಟ್ ಕೊನೆಯವರಿಗೆ ನೋಡಿ, ತಾಪದಿ ಕೊನೆಯವರಿಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ರ ಅಥವಾ ಚಾನಲ್ಗಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಮಿಸ್ ಮಾಡಿ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಇದೇ ರೀತಿ ಎಲ್ಲ ಸಬ್ಜೆಕ್ಟು ಕ್ವಶನ್ ಪೇಪರ್ ಆಗಿರ್ಬೋದು, ಜಸ್ಟು ಟೆಸ್ಟ್ ಆದರೂ ಮಾತ್ರವಲ್ಲ, ಅರ್ಧವಾರ್ಷಿಕ, ವಾರ್ಷಿಕ ನಿಮಗೆ ಕ್ವಶನ್ ಪೇಪರ್ ಮಾತ್ರವಲ್ಲ, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಸು, ಫಿಕ್ಸ್ ಕ್ವಶನ್ಸು, ಅವೇ ಬರುವಂಥ ಕ್ವಶನ್ಗಳನ್ನ ಪ್ರತಿಯೊಂದು ವಿಡಿಯೋನ ಇದೇ ಒಂದು ಚಾನಲ್ ಆಗ್ತೀವಿ, ಅರ್ಥ ಆಯ್ತಾ? ಸೊ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ, ಅರ್ಥ ಆಯ್ತಾ? ನೀವು ಮಿಸ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡ್ಕೊತೀರಾ, ಅರ್ಥ ಆಯ್ತಾ? ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ ಮತ್ತೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಮಗೆ ಸೆಕೆಂಡ್ ಪಿ ಸಿ ಅವರಿಗೂ ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ದ್ವಿತೀಯ ಪಿ ಸಿ ಅರ್ಥಶಾಸ್ತ್ರ ಗರಿಷ್ಠ ಅಂಕಗಳು 40. ಭಾಗ ಎಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ. ಪ್ರಶ್ನೆಗೆ 1, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಆದಾಯ, ಆಪ್ಷನ್ ಬಿ ಅನುಭೋಗಿ ವರ್ತನೆ, ಆಪ್ಷನ್ ಸಿ ನಿರುದ್ಯೋಗ, ಆಪ್ಷನ್ ಡಿ ವಿದೇಶಿ ವ್ಯಾಪಾರ. ಇನ್ನು ಪ್ರಶ್ನೆಗೆ 2, ಬೇಡಿಕೆ ರೇಖೆಯ ಮಧ್ಯಬಿಂದುವಿನಿಂದ ಸ್ಥಿತಿಸ್ಥಾಪಕತ್ವವು ಯಾವುದಾಗ್ತದೆ? ಆಪ್ಷನ್ ಎ 1ಕ್ಕೆ ಸಮನಾಗಿರುತ್ತದೆ, ಆಪ್ಷನ್ ಬಿ 1ಕ್ಕಿಂತ ಕಡಿಮೆ ಇರುತ್ತದೆ, ಆಪ್ಷನ್ ಸಿ 1ಕ್ಕಿಂತ ಹೆಚ್ಚು ಇರುತ್ತದೆ, ಆಪ್ಷನ್ ಡಿ 0ಕ್ಕೆ ಸಮನಾಗಿರುತ್ತದೆ. ನೋಡೋಣ, ಕಮೆಂಟ್ ಮಾಡಿ. 1 ಮತ್ತು 2ನೇ ಕಮೆಂಟ್ ಮಾಡಿ. ಎಷ್ಟು ದಿನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಆನ್ಸರ್ನ ಕರೆಕ್ಟಾಗಿ ಕಮೆಂಟ್ ಮಾಡಿ, ಯಾವುದಾಗ್ತದೆ ಅಂತ. ಆಪ್ಷನ್ ಎ ಆಗ್ತದೆ, ಬಿ ಆಗ್ತದೆ, ಸಿ ಆಗ್ತದೆ, ಡಿ ಆಗ್ತದೆ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಮೇಲೆ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಮೇಲೆ ಕೊಟ್ಟಿರ್ತಾರೆ. ಸೊ ನೀವು ತುಂಬಾ ಈಸಿ, ಮೇಲೆ ನೋಡಿಬಿಟ್ಟು ಕೆಳಗಡೆ ಬರೆಯೋದಷ್ಟೇ. ಪ್ರಶ್ನೆಗೆ 3, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಯಾವುದು? ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇನ್ನು ಕ್ವಶನ್ ನಂಬರ್ 4, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆಧಾರಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತಾನೆ. ಏನಂತ ಕರೀತಾರೆ? ಆಲ್ಮೋಸ್ಟ್ ಸಮ ಉತ್ಪನ್ನ ರೇಖೆ ಆಗ್ಬೋದು ಅನ್ಕೋತೀನಿ, ಅರ್ಥ ಆಯ್ತಾ? ಸಮ ಉತ್ಪನ್ನ ರೇಖೆ ಆಗ್ಬೋದು. ಇನ್ನು ಥರ್ಡ್ ಮೇನು ಹೊಂದಿಸಿ ಬರೆಯಿರಿ. ಎ ಬಿ ಅಂತ ಕೊಟ್ಟಿರ್ತಾರೆ, ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಕೂಡ ನಿಮಗೆ 5, 6, 7 ಕ್ವಶನ್ ಕೇಳ್ತಾರೆ, ಅರ್ಥ? 5, 6 ಕ್ವಶನ್ಗಳಲ್ಲಿ ಈ ರೀತಿ ಕೊಡ್ತಾರೆ. ಎ ಯಲ್ಲಿ 3 ಕೊಡ್ತಾರೆ, ಬಿ ಯಲ್ಲಿ ಕೆಲವೊಂದ್ಸಲ 3 ಕೊಡ್ಬೋದು, 4 ಕೊಡ್ಬೋದು, ಅರ್ಥ ಆಯ್ತಾ? ನೀವು ಹೊಂದಿಸಿ ಬರೀಬೇಕು. ವಾಸ್ತವಿಕ ಅರ್ಥಶಾಸ್ತ್ರ, ಔದಾಸೀನ ನಕ್ಷೆ, ಎಸ್ ಎಸ್ ಸಿ ಅಂತ ಆಗ್ತದೆ, ಅರ್ಥ ಆಯ್ತಾ? ವಾಸ್ತವಿಕ ಅರ್ಥಶಾಸ್ತ್ರ ಯಾವುದಾಗ್ತದೆ, ಔದಾಸೀನ ನಕ್ಷೆ ಯಾವ್ದಾಗ್ತದೆ, ಎಸ್ ಎಸ್ ಸಿ ಯಾವ್ದಾಗ್ತದೆ ನೋಡಿಬಿಟ್ಟು ಬರ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಆನ್ಸರ್ನ ಹಾಕಿರ್ತೀನಿ, ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀವಿ, ಪ್ರತಿಯೊಂದು ಆನ್ಸರ್ ಹಾಕಿರ್ತೀವಿ. ಸೊ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸು, ಅಲ್ಲಿಂದ ಆನ್ಸರ್ ನೋಡ್ಕೊಳ್ಳಿ. ಇನ್ನು ಭಾಗ ಬಿ ಯಲ್ಲಿ ಮೇಲೆ 4ನೇ ಮೇನಲ್ಲಿ ಇನ್ನೊಂದು ಕ್ವಶನ್ ಬರ್ತದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 2 ಕೊಟ್ಟಿರ್ತಾರೆ ಕ್ವಶನ್ಗಳನ್ನು, 2 ಕ್ವಶನ್ ಕೊಟ್ಟಿರ್ತಾರೆ. ಅದು 1 ಮಾರ್ಕ್ ಕ್ವಶನ್ಸು, 1 ಮಾರ್ಕ್ ಕ್ವಶನ್ಸು ಒಂದು ವಾಕ್ಯದಲ್ಲಿ ಬರೆಯೋದಿರುತ್ತದೆ. ನೋಡಿ ಯಾವ ರೀತಿ ಕೇಳ್ಬೋದಂತ. ಕ್ವಶನ್ ನಂಬರ್ 8, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ನೀಡಿ. ಈ ರೀತಿ ಉದಾಹರಣೆಗಳನ್ನು ಕೇಳ್ತಾರೆ. ಅದು ಮಾರುಕಟ್ಟೆ ಆರ್ಥಿಕ ಕೇಳ್ಬೋದು, ಬೇರೆ ಬೇರೆ ಉದಾಹರಣೆಗಳನ್ನ ಕೇಳ್ತಾರೆ. ಆಮೇಲೆ ಕ್ವಶನ್ ನಂಬರ್ 9, ಇಬ್ಬರು ಅನುಭವಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1 ಇಂಟು ಪಿ = 10 - ಪಿ ಮತ್ತು ಅದೇ ರೀತಿ D2 ಇಂಟು ಪಿ = 15 - ಪಿ ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ತುಂಬಾ ಈಸಿ ಕ್ವಶನ್ನು, ನೋಡ್ಕೊಳ್ಳಿ, ಆನ್ಸರ್ ಹಾಕಿರ್ತೀನಿ ಗ್ರೂಪಲ್ಲಿ. ಇನ್ನು ಭಾಗ ಬಿ, ಯಾವುದಾದ್ರು 3 ಪ್ರಶ್ನೆಗಳಿಗೆ 4 ವಾಕ್ಯಗಳು ಉತ್ತರಿಸಿ. ಇಲ್ಲಿ ನಿಮಗೆ ಯಾವುದಾದ್ರು 3 ಪ್ರಶ್ನೆ ಬರಬೇಕು. ಇಲ್ಲಿಂದ ನಿಮಗೆ ಚಾಯ್ಸ್ ಸ್ಟಾರ್ಟ್ ಆಗ್ತವೆ, ಇಲ್ಲಿಂದ ನಿಮಗೆ ಚಾಯ್ಸು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. ಇದರಲ್ಲಿ 3ನೇ ಬರಬೇಕು, 4 ವಾಕ್ಯದಲ್ಲಿ ಬರಬೇಕು, ಅಂದರೆ 2 ಮಾರ್ಕ್ಸ್ ಕ್ವಶನ್ಸು. ಟೋಟಲಾಗಿ 3 ಬರಬೇಕು. ಟೋಟಲಾಗಿ ನಿಮಗೆ 6 ಮಾರ್ಕ್ಸ್ ಬರ್ತವೆ ಇಲ್ಲಿಂದ, ಅರ್ಥ ಆಯ್ತಾ? ಕ್ವಶನ್ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಕ್ವಶನ್ ನಂಬರ್ 10, ಮೂಲ ಆರ್ಥಿಕ ಚಟುವಟಿಕೆ ಇಂಪಾರ್ಟೆಂಟು. ಆಮೇಲೆ ಬೇಡಿಕೆ ನಿಯಮ ಇಂಪಾರ್ಟೆಂಟು. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕ 2 ವಿಧಗಳು ಕೇಳ್ತಾರೆ. ನಿಮಗೆ ವಿಧಗಳನ್ನ ಕೇಳ್ತಾರೆ ನೋಡಿ, ಅರ್ಥ, ವಿಧ. ಸೊ ಮತ್ತು ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ವಿಧ, ಅರ್ಥ. ಈ ರೀತಿ ಇರೋ ಕ್ವಶನ್ಗಳನ್ನ ಓದ್ಕೊಳ್ಳಿ. ನಿಮಗೆ ಫಿಕ್ಸು ಇದೇ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ. ಇವನು ಕೂಡ ಕೇಳ್ಬೋದು, ರಿಪೀಟ್ ಆಗ್ಬೋದು, ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಭಾಗ ಸಿ ಯಲ್ಲಿ ಯಾವುದಾದ್ರು 2 ಪ್ರಶ್ನೆಗಳಿಗೆ 12 ವಾಕ್ಯಗಳು ಉತ್ತರಿಸಿ, ಅಂದರೆ 4 ಮಾರ್ಕ್ ಕ್ವಶನ್ಸು, ಅರ್ಥ ಆಯ್ತಾ? 4 ಮಾರ್ಕ್ಸ್ ಕ್ವಶನ್ಸು. ಇಲ್ಲಿ 2ನೇ ಬರಬೇಕು ನೀವು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಂದರೆ ಕ್ವಶನ್ ನಂಬರ್ 15 ನೋಡಿ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ, ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲವನ್ನು ಬಳಸಿ ಹೇಗೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೆರಿ ಇಂಪಾರ್ಟೆಂಟು. ಆಮೇಲೆ ಕ್ವಶನ್ ನಂಬರ್ 16,
ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು ಒಟ್ಟಿನಲ್ಲಿ ಒಂದು ವ್ಯತ್ಯಾಸ ಕೇಳ್ತಾರೆ. ಒಂದು ವ್ಯತ್ಯಾಸ ಫಿಕ್ಸ್ ಕೇಳ್ತಾರೆ ನಿಮಗೆ. ಯಾವೆಲ್ಲ ವ್ಯತ್ಯಾಸವೇ ಅವ್ನು ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ಇಂಪಾರ್ಟೆಂಟ್ ಇದು ಕೂಡ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಒಂದು ಚಿತ್ರವನ್ನು ಕೇಳ್ಬೋದು ನಿಮಗೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಿಮಗೆ ಭಾಗ ಡಿಯಲ್ಲಿ ಯಾವುದಾದ್ರು 2 ಪ್ರಶ್ನೆಗಳಿಗೆ 20 ಅಂಕಗಳು ಉತ್ತರಿಸಿ. 20 ಅಂಕಗಳು ಉತ್ತರಿಸಿ ಅಂದರೆ 6 ಮಾರ್ಕ್ಸ್ ಕ್ವಶನ್ಸು. 6 ಮಾರ್ಕ್ಸ್ ಕ್ವಶನ್ಸು 2 ಬರೀಬೇಕು. ಅರ್ಥ ಆಯ್ತಾ? 3 ಕೊಟ್ಟಿದ್ದಾರೆ, ನೀವು 2 ಬರೀಬೇಕು. ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಕ್ವಶನ್ ನಂಬರ್ 18 ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರವೊಂದೊಂದಿಗೆ ಸ್ಪಷ್ಟಪಡಿಸಿ. ಆಮೇಲೆ 19ನೇ ಕ್ವಶನ್ ಕೂಡ ಇಂಪಾರ್ಟೆಂಟು. ಬೇಡಿಕೆಯ ರೇಖೆಯೊಂದಿಗೆ ಚಲನೆಗಳು ಮತ್ತು ಬೇಡಿಕೆಯ ರೇಖೆಯ ಪಲ್ಲಟಗಳನ್ನು 2 ರೇಖಾಚಿತ್ರದೊಂದಿಗೆ ವಿವರಿಸಿ. ಕ್ವಶನ್ ನಂಬರ್ 20 ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿ. 3 ಕೂಡ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮಲ್ಲಿ 3ರಲ್ಲಿ 1 ಬಂದೇ ಬರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಭಾಗ ಎಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ? 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಯಾವುದಾದ್ರೂ ಒಂದು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಾ? ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ನೋಡಿ. 21ನೇ ಕ್ವಶನ್ 22ನೇ ಕ್ವಶನು 2ರಲ್ಲಿ ಬರಬೇಕು. 21ನೇ ಕ್ವಶನಲ್ಲಿ 22ನೇ ಕ್ವಶನು ಈ 2 ಕ್ವಶನಲ್ಲಿ ಒಂದು ಇದ್ದೇ ಇರ್ತದೆ. ಅರ್ಥ ಆಯ್ತಾ? ಸೊ ತುಂಬಾ ಈಸಿ ಕ್ವಶನ್ಸು. ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಈ ರೀತಿಯ ಕ್ವಶನ್ಗಳನ್ನ ಕೇಳ್ತಾರೆ. 2ರಲ್ಲಿ 1 ಕ್ವಶನ್ ಕೇಳ್ಬೋದು. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಕೂಡ ಆಲ್ ದ ಬೆಸ್ಟ್. ಮತ್ತು ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ. ಮತ್ತು ಚಾನಲ್ ನಿಮಗೆ ಎಲ್ಲ ಕ್ವಶನ್ ಬರ್ತವೆ. ಎಲ್ಲ ಕ್ವಶನ್ ಬರೋ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಸೊ ಪ್ರತಿಯೊಂದು ಇರ್ತವೆ. ಆರ್ಟ್ಸು, ಕಾಮರ್ಸ್, ಸೈನ್ಸು ಅವನು ಕೂಡ ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.